ಹಾಯ್, ನಾನೆಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ನಾನು ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕ ಹೇಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಹಾಗೆ ನನ್ನ ಯೂಟ್ಯೂಬ್ನು ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮಿನಿ ಬ್ಲಾಗ್ ಡೇ ಅಂತ ಹೇಳಾಗ್ತಿದ್ದೆ. ಸೊ ನಾನು ನಾರ್ಮಲ್ ಡೇಸಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನೇ ಲಾಂಗ್ ವಿಡಿಯೋ ಥರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೋ ಈಗ ಅಪ್ಪನ ಕಾಲಿಗೆ ಕರ್ಕೊಂಡು ಕಚ್ಚಿ ತಗೋ ಕೊಪ್ಪಿಟ ನಿಮ್ಗೆ ಹೆಂಗೆ ಕಾಲು ತೊಳಸ್ಕೊಂಡು ನಮಸ್ಕಾರ ಮಾಡ್ಕೊಳಕ್ ಇಷ್ಟನಾ? ನೀವು ಕಾಲ್ ಮೇಲೆ ಕರ್ಪೂರ ಹಚ್ಚಾಕ್ಬೇಕು ಅಂತ ಆಸೆ ಇವತ್ತು ಭೀಮ ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಅಮಾವಾಸ್ಯೆ ದಿವಸ ನಮ್ಮ ರಂಗಪುರ ಮಠಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದು. ಹಾಗೆ ನಾಳೆ ನಮ್ಮ ಪಾಪು ಸ್ವಲ್ಪ ಫ್ರೀಡಮ್ ಫೈಟರ್ಸ್ದು ರಾಣಿ ವೇಲು ನಾಚಿಯರ್ದು ಡ್ರೆಸ್ ಹಾಕಿ ಕಳಿಸ್ಬೇಕಾಯ್ತು. ಸೊ ಅದಕ್ಕೆ ಏನೇನು ಬೇಕು ಅಂತೇಳಿ ತೊಗೊಂಡು ಹೋಗೋಣ ಅಂತೇಳಿ ಹಂಗೆ ತಿಪ್ಟೂರಲ್ಲಿ ತೊಗೊಂಡು ನಾವು ಮಠಕ್ಕೆ ಹೊರಡ್ತಾ ಇದ್ದೀವಿ. ಬಿಡ್ತೀನಿ ಅಂತ ಯಾರಿಗೆ ಬಿಡ್ತೀಯಾ ಚರ ಚರ ಅಂತ ನನ್ನ ಕೂತ್ಬಿಡ್ತೀಯಾ? ಅವಾಗ ನಾನು ಚತ್ತೋಗ್ತೀನಲ್ಲ, ನಿಂಗೆ ಅನ್ನ ಎಲ್ಲ ಯಾರು ಮಾಡಿರ್ತಾರೆ? ನಿಮ್ಮ ಅಪ್ಪ ಮಾಡತ್ತೆ ಅನ್ನು ನಿಮ್ಮ ಅಪ್ಪನ ಕಾಫಿ ಕಕ್ಕೆ ಬರಲ್ಲ, ಅನ್ನ ಮಾಡತ್ತಾ? ಸಖತ್ ರಶ್ ಆಗು ಗಾಡಿ ಅಂತೂ ಯಪ್ಪ ರೋಡಲ್ಲಿ ಎಷ್ಟು ಓಡಾಡ್ತಿದ್ವು ಅಂತಂದರೆ ಅಷ್ಟು ಗಾಡಿಗಳು ಓಡಾಡ್ತಾ ಇದ್ವು ನೈಟು ಅಮಾವಾಸ್ಯೆ ಕಟ್ಲಿಕ್ಕೆ. ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ಆ ಕಡೆಯಿಂದ ಬರೋವೇ ಇರ್ತದೆ, ಯಾಕಂದರೆ ನಾವು ಹೋಗೋ ಅಷ್ಟೊತ್ತಿಗಲ್ಲೇ 10:30 ಆಗಿತ್ತು ನೋಡಿ. ಆ ಕಡೆಯಿಂದ ಬರೋವಾಗ ಎಷ್ಟು ವೆಹಿಕಲ್ಲು ಗ್ಯಾಪೇ ಇಲ್ಲ, ಅಷ್ಟು ವೆಹಿಕಲ್ ಬರ್ತಾ ಇದ್ದಾವೆ. ನನಗಂತೂ ರಂಗಪುರ ಮಠಕ್ಕೆ ಹೋಗೋದಂದ್ರೆ ತುಂಬ ಖುಷಿ, ಯಾಕಂದರೆ ನಾನು ಓದಿದ ಸ್ಕೂಲು ಅದೇನೆ, ಮತ್ತು ನಮ್ಮ ತವ್ರ ಮನೆ ಅಲ್ಲಿಂದ 1 ಕಿಲೋಮೀಟರ್. ಸೊ ಅಲ್ಲಿಗೆ ಹೋದರೆ ನಮ್ಮದು ಹಳೆ ನೆನಪೆಲ್ಲ ನೆನಪಾಗುತ್ತೆ. ಸೊ ನೋಡಿ, ಇದು ನಮ್ಮ ಕಾಲೇಜ್ದು ಫೀಲ್ಡು. ಸೊ ಅಲ್ಲೇ ಗಾಡಿ ಪಾರ್ಕ್ ಮಾಡ್ತಿದ್ದು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಇದು ವಾಲಿಬಾಲ್ ಕೋರ್ಟು, ಥ್ರೋಬಾಲ್ ಕೋರ್ಟು ಅಂತ ಎಲ್ಲ ತೋರಿಸ್ತಾ ಇದ್ದೆ. ಅಯ್ಯೋ, ಕಾರ್ ಪಾರ್ಕ್ ಹಾಕಕ್ ಜಾಗ ಹುಡುಕ್ತಾ ಇದ್ದೀವಿ. ಪೂರ್ತಿ ಎಲ್ಲ ಕಾರ್ ನಿಂತವೆ. ಜಾಗ ಇದೇ ಜಾಗ ಚಿಂಟು ಓದಿದ ಸ್ಕೂಲ್ ಇದು. ಭೀಮ ಅಮಾವಾಸ್ಯೆನೆ ಒಳ್ಳೆ ಜಾತ್ರೆ ತರ ನಡೀತಿತ್ತು, ಅಷ್ಟು ವೆಹಿಕಲ್ ಹಿಂದಗಡೆ ಪಾರ್ಕಲ್ಲಿ
4 ವೀಲರು ಮತ್ತು ಮುಂದೆ ಎಲ್ಲ ಬೈಕ್ಗಳಿದ್ದು ಸಖತ್ತು ಜನ ಆಯಿತು. ಮತ್ತು ಚಪ್ಪಲಿ ಸಮೇತ ಯಾವ ರೇಂಜಿಗೆ ಬಿಟ್ಟಿದ್ದಾರೆ ಅಂತಂದರೆ ಅಲ್ಲೆಲ್ಲ ಕಳೆದೋಗ್ಬಿಡ್ತವೆ ಅಂತೇಳಿ ಇಲ್ಲೇ ಈಚೆಲೆ ಬಿಟ್ಬಿಟ್ಟು ನಾವು ಅಷ್ಟೇ ಯಾರು ಚಪ್ಪಲಿ ಹಾಕೊಂಡು ಅಂತ ನಾವು ಚಪ್ಪಲಿನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಮುಂದೆ ಹೊರಟು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ. ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದರೆ 2 ಕಣ್ಣು ಸಾಲದು. ಸೊ ಅಷ್ಟು ಚೆನ್ನಾಗಿತ್ತು. ಮತ್ತು ನಾವಿಲ್ಲೆಲ್ಲ ಓಡಾಡ್ತಿದ್ದೆಲ್ಲ ನೆನಪಾಗೋದು. ಸಖತ್ತು ಜನ ಮಾತ್ರ ನಾವು ಹೋದಾಗಲೇ 10:30 11 ಗಂಟೆ ಆಗಿತ್ತು. ಆದರೆ ಜನ ಮಾತ್ರ ಕಮ್ಮಿ ಆಗಿರಲಿಲ್ಲ, ಅಷ್ಟು ಜನ ಇದ್ದಾರೆ. ಎಂಟ್ರೆನ್ಸು, ಸೊ ಎಂಟ್ರೆನ್ಸಲ್ಲಿ ಇಲ್ಲಿ 7 ಗದ್ಗೆ ಇದ್ದಾವೆ. ಸೊ ಸ್ವಾಮೀಜಿಗಳ್ದು ಅದನ್ನೆಲ್ಲ ಒಂದೊಂದೇ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಸಾಕೊಂಡು ಹೋದು. ಅಲ್ಲಿ ಒಂದೊಂದು ಗದ್ಗೆಲೂ ನಾವು ಕರ್ಪೂರ ಹಚ್ಕೊಂಡು ಮತ್ತೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ನಿಮ್ದು ಪೇಟ ಕಾಯ್ತಾವ್ರಿ. ಮತ್ತೆ ನಮ್ಮ ಅಮ್ಮರು ಬೇರೆ ಬೇಗ ಬಂದಿದ್ರು. ಅವ್ರು ಅಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ. ಸೊ ನಾವು ದರ್ಶನ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತೇಳಿ ಫಸ್ಟ್ ನೋಡಿ ಇದು ಗದ್ಗೆನ ಫುಲ್ಲು ಒಂದು ರೌಂಡ್ ಹಾಕೊಂಡ್ಬರ್ಬೇಕು. ಇಲ್ಲಿ ಹಳ್ಳಿ ಮರ ಮತ್ತು ನಾಗರಿಕಲ್ ಪ್ರತಿಷ್ಠಾಪನೆ ಎಲ್ಲ ಇದೆ. ಪ್ರತಿಯೊಂದಕ್ಕೂ ಕರ್ಪೂರ ಹಚ್ಚಾಕಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಮತ್ತು ಇಲ್ಲಿ ಅಮಾವಾಸ್ಯೆಯಲ್ಲಿ ಅರ್ಕೆ ಕಟ್ಕೊಂಡವರು ಸಹ ನೀರು ಇಸ್ಕೋಬೋದು. ನಾನು ಒಂದು 5 ಅಮಾವಾಸ್ಯೆ ನೀರು ಇಸ್ಕೊಂಡು ಬಂದಿದ್ದೆ. ಅದೆಲ್ಲ ನಾನು ಯಾವುದು ವಿಡಿಯೋ ಮಾಡಿಲ್ಲ ನೋಡಿ. ಎಲ್ಲ ಒಳಗಡೆ ದೇವಸ್ಥಾನ ಯಾವುದಕ್ಕೂ ಹೋಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಈ ಮಠದೊಳಗೆಲ್ಲ ಪೂರ್ತಿ ದೇವ್ರದ್ದೆಲ್ಲ ವಿಡಿಯೋ ಮಾಡಬೇಕು ಅಂದರೆ ನಾರ್ಮಲ್ ಡೇಸಲ್ಲಿ ಬರಬೇಕು, ಆವಾಗ ಫ್ರೀ ಇರುತ್ತೆ. ಸೊ ಇಂಥ ಟೈಮಲ್ಲಿ ಮಾತ್ರ ಬಂದರೆ ಯಾವ ವಿಡಿಯೋನೂ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಾದ್ರೂ ನಾರ್ಮಲ್ ಡೇಸಿಗೆ ಹೋದಾಗ ಇದ್ರ ಪೂರ್ತಿ ವಿಡಿಯೋ ಒಳಗಡೆ ದೇವಸ್ಥಾನ ಹೇಗಿದೆ, ಮೊದಲನೇ ಗದ್ಗೆ ಯಾವುದು, ಆಮೇಲೆ ಯಾವ್ಯಾವ ಗದ್ಗೆ ಸಿಗುತ್ತೆ, ಜೀವಂತ ಸಮಾಧಿ ಆಗಿರೋ ಬುದ್ಧರ್ದು ಸಹ ಇದೆ, ಎಲ್ಲ ಪೂರ್ತಿ ಸಂಕ್ಲಿಷ್ಟವಾಗಿ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನೋಡಿ. ಇಲ್ಲಿಗೆ ಲಾಸ್ಟು ಇದು ಭಜನೆ ಮಂದಿರ. ನಾವಿನ್ನಲ್ಲಿ ಒಳಗಡೆ ಭಜನೆ ಮಾಡ್ತಿರ್ತಾರೆ. ಸೊ ಅಲ್ಲಿಗೆ ಹೋಗ್ಲಿಲ್ಲ, ಎಲ್ಲದಕ್ಕೂ ಕರ್ಪೂರ ಹಚ್ಕೊಂಡು ಮತ್ತೆ ಇಲ್ಲಿ ಲಾಸ್ಟ್ ರಂಗನಾಥ ಸ್ವಾಮಿ ಗುಡಿ, ಇದಕ್ಕೂ ಸಮೇತ ಒಳಗೆ ಹೋಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದರೆ ನಾವು ಅವಾಗ ಬರ್ತಾ ಇರ್ತೀವಲ್ಲ, ಇನ್ನು ಫ್ರೀ ಟೈಮಲ್ಲಿ ಹೋದ್ರಾತೆ ಅಂತೇಳಿ ಜಸ್ಟ್ ಅದು ಫುಲ್ ಹಿಂದ್ಗಡೆಯಿಂದ ಪ್ರದಕ್ಷಿಣೆ ಹಾಕಿ ಹೊರಟು. ವೈಟ್ ಸುಣ್ಣ ಹೊಡ್ಸಿತ್ತು, ಆಮೇಲೆ ಕಲರ್ ಎಲ್ಲ ಮಾಡ್ಸಿದ್ದಾರೆ. ಈಗ ಒತ್ತು ಬಿಡ್ತು ನಮ್ಕೊಂಡು ಮರಿ ಇವರೆಲ್ಲ ನಮಗೋಸ್ಕರ ಕಾಯ್ತಾ ಇದ್ದು. ನಮ್ಮ ಗುಂಡು ಮರಿ ಅಂತೂ ಅದು ಮನೆ ಕಂಡೇ ಬಿಟ್ಟಿತ್ತು. ನಾನು ಅದನ್ನ ಎಬ್ಬುರಿಸ್ದೆ. ಸೊ ನೋಡಿ ಅದು ಎದ್ದಿದ ತಕ್ಷಣ ಎಲ್ಲ ಮಕ್ಕಳು ಅಳ್ತಾರೆ. ಅದನ್ನ ನೋಡಿ ನಗಾಡ್ತಾ ಇತ್ತೆ ನಮ್ಮ ಜೊತೆ. ಮತ್ತೆ ಬಂದ್ಬಿಟ್ಲು ಅಂತೇಳಿ. ಬಂದಾಳೆ ಅಂತ ನೋಡ್ತಿದ್ಯಾ? ಪಾಪನ್ ಬಿಟ್ಬಿಟ್ಟು ಅಮ್ಮರು ಊಟ ಮಾಡ್ಕೊಂಬಿಟ್ಟು ಬರೋಗ್ರಿ, ಅಲ್ಲೇ ಟೈಮ್ ಆಗಿದೆ ಅಂದರು. ನೋಡಿ ಇದು ಪ್ರಸಾದ ನಿಲಯ, ಅಲ್ಲೂ ಸಿಕ್ಕಾಪಟ್ಟೆ ರೆಶು. ಸೊ ಅಲ್ಲಿ ತಟ್ಟೆಗಳ್ನೆಲ್ಲ ತಗೊಂಡು ಮತ್ತೆ ಒಳಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಒಳಿಕೋದು. ಮಳೆ ಬೇರೆ, ಸೊ ಎಲ್ಲ ಕಿಚ ಪಿಚ ಅಂತ ಅಂತಿತ್ತು. ಅಲ್ಲಕ್ಕಂತ ಚಿಂಟು ಹೇಳ್ತಾನೆ ಹೋಗೋದು, ಹುಡ್ಕಾಡ್ತಿದೀವಿ ಎಲ್ಲೋದ್ಲುಳು ಅಂತೇಳಿ. ನೀನ್ ಶಿಸ್ತಾಗ ಹೋಗಿ ಅನ್ನ ಸಾಂಬಾರು ಹಾಕಿಸ್ಕೊಂಡ್ ಬತ್ತಾಳ ಆಂಟಿ. ನನ್ನ ಮಗಳಂತೂ ಒಳಗೆ ಹೋದಕ್ಕಂತೂ ಫುಲ್ ಶಾಕ್ ಕೊಟ್ಬಿಟ್ಲು. ನಾವೆಲ್ಲ ಹುಡ್ಕಾಡ್ತಾ ಇದೀವಿ, ಅವಳು ಹೋಗಿ ಅನ್ನ ಸಾಂಬಾರು ಒಬ್ಳೆ ಹಾಕಿಸ್ಕೊಂಬಂದು ಕುತ್ಕೊಂಡು ತಿಂತಿದ್ದಾಳೆ. ನಾವೆಲ್ಲಿ ಕಳೆದೋಗ್ಬಿಟ್ಲು ಇಷ್ಟೊಂದು ರೆಶಲ್ಲಿ ಅಂತ ಅಂದ್ಕೊಂಡು. ಅವಳು ನೋಡಿದ್ರೆ ಅವಳಿಗೆ ಸ್ವೀಟ್ ಇಷ್ಟ ಇಲ್ಲ. ಸೊ ಹಂಗಾಗಿ ಅನ್ನ ಸಾಂಬಾರು ಹಾಕಿಸ್ಕೊಂಬರಕ್ಕೆ ಅಂತ ಸಪ್ರೇಟ್ ಹೋಗ್ಬಿಟ್ಟಿದ್ದಾಳೆ. ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ಬಂದ್ವು ನೋಡಿ. ದೇವ್ರ ಉತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗುಂಡು ಮರಿ ತಕ್ಕ ಹೋಗಿ ಅಲ್ಲೂ ಸ್ವಲ್ಪ ನಮ್ಮ ಗುಂಡು ಮರಿನ ಆಟ ಆಡಿಸ್ಕೊಂಡು ಕುಂತಿದ್ವು ಎಲ್ಲರೂ ನಾವು. ವೀರ್ಗ ಸೇರ್ಕೊಂಡ್ರೆ ನನ್ನ ಮಗನೇ ಎದ್ರಕಂತಾನೆ. ಆದ್ರೆ ನಮ್ ಗುಂಡು ಮರಿ ಮಾತ್ರ ಕಣ್ಣು ಮೀಟಿಸ್ತಲೆ ಅವ್ರನ್ನೇ ನೋಡ್ತಾ ಇತ್ತು.
ಏನೋ ತಾಂತವ್ರೆ ಒದೆ ಒದೆ ಬೀಳುತ್ತೀಗ. ಎಲ್ಲ ನಿಂತು ಸರ್ ಇವಕ್ಕೆ ದುಡ್ಡು ಅರ್ಧ ವೇಸ್ಟ್. ಮನೇಲಿರೋ ಐಟಮ್ ಸಾಲದು ಅಂತೇಳಿ ಮತ್ತೆ ನನ್ನ ಮಕ್ಕಳೆಲ್ಲ ತಗೊಂಡು ನಮ್ಮ ಗುಂಡು ಮರಿಗೂ ಒಂದು ಕೊಡಿಸಿ ಅದನ್ನು ಲಾಸ್ಟಿಗೆ ಒಂದ್ಸಲಿ ಕಚ್ಚಿ ಅಳಿಸಿ ಬಾಯಿ ಮಾಡಿ ಮತ್ತೆ ನಾವು ಊರಿಗೆ ಹೋಗೋಣ ಅಂತೇಳಿ ಹೊರಟು. ನಮ್ಮನೆಯವ್ರು ಬೇರೆ ಗಾಡಿನ ನೀನೇ ಓಡಿಸೋ ಅಂದರು. ಬೆಳಗ್ಗೆ ಹೊತ್ತಿಗಿಂತ ನೈಟ್ ಗಾಡಿ ಓಡಿಸೋದು ತುಂಬ ಕಷ್ಟ, ಯಾಕಂದರೆ ಮುಂದ್ಗಡೆ ಬರೋ ಗಾಳಿ ಲೈಟು ಕಣ್ಣಿಗೆ ಬೀಳುತ್ತೆ. ಸೊ ರೋಡೇ ಕಾಣಲ್ಲ. ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ನಾವು ಬರೋಷ್ಟೊತ್ತಿಗೆ 12 ಗಂಟೆ ಆಗೋಗ್ಬಿಟ್ಟು ನಂಡೆ ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ನಾನು ಇನ್ನೂ ಫಸ್ಟ್ ಟೈಮ್ ಮಾಡ್ತಿರೋದು. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಈ ಥರ ಮಾಡಿ ಅಂತೇಳಿ ಪ್ಲೀಸ್ ಸಜೆಷನ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಮಿಸ್ ಮಾಡದಲೆ ಹೊಡೀರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ.